ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಬನ್ನಿ ನಾನು ಬೆಳಗಿನ ತಿಂಡಿಗೆ ಎಗ್ ಕರಿ ಮತ್ತು ನಾನು ಆಲೂಗಡ್ಡೆ ಬದನೆಕಾಯಿ ಪಲ್ಯ ಹಾಗೂ ಬಿಸಿ ರೊಟ್ಟಿಯನ್ನು ನಾನು ಮಾಡಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಲಾಗ್ ನಾನು ಶುರು ಮಾಡಿದ್ದೀನಿ. ನೋಡಿ, ನಾನು ರೊಟ್ಟಿ ಹಿಟ್ಟನ್ನು ಸಾಫ್ಟಾಗಿ ಹದವಾಗಿ ನಾದಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬಿಸಿ ನೀರನ್ನು ಹಾಕಿಬಿಟ್ಟು ನಾನು ನಾದಿಕೊಂಡು ಈಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದೀನಿ ರೊಟ್ಟಿಯನ್ನು ಲಟ್ಟಿಸಲಿಕ್ಕೆ. ಬನ್ನಿ ಸ್ನೇಹಿತರೆ, ಈಗ ಎಲ್ಲ ಉಂಡೆಗಳನ್ನು ನಾವು ರೊಟ್ಟಿ ಲಟ್ಟಿಸಲಿಕ್ಕೆ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ರೊಟ್ಟಿಯನ್ನು ತೀಡ್ಕೊಂಡು ಬಿಡೋಣ. ಯಾಕಪ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ ಅಂದ್ಕೋಬೇಡಿ, ನಾನು ಸ್ವಲ್ಪ ಹೇಳೋದು ಲೇಟ್ ಆಯಿತು. ಹಾಗಾಗಿಬಿಟ್ಟು ನಾನು ಮಕ್ಕಳಿಗೆ ಟಿಫನ್ಗೆ ಬೇಗನೆ ಆಗಬೇಕು ಅಂದ್ಬಿಟ್ಟು ನಾನು ಫಾಸ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಲಾಗ್ನ. ನೋಡಿ, ಹೀಗೆ ಹಂಚಿನ ಮೇಲೆ ರೊಟ್ಟಿ ಹಾಕಿಬಿಟ್ಟು ನೀಟಾಗಿ ನೀರನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಸ್ನೇಹಿತರೆ, ತಿರುವು ಹಾಕ್ಕೊಂಡಿದ್ದೀವಿ. ಈಗ ರೊಟ್ಟಿಯನ್ನು ಹೀಗೆ ಪ್ರೆಸ್ ಮಾಡಿದರೆ ನೀಟಾಗಿ ರೊಟ್ಟಿ ಉಬ್ಬಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ರೊಟ್ಟಿ ಉಬ್ಬಿಕೊಂಡು ಬೇಯ್ತಾ ಇದೆ ರೊಟ್ಟಿ. ಹೀಗೆ ಉಬ್ಬಿ ಬಂದರೆ ರೊಟ್ಟಿ ಹಸಿದು ಏನು ಇರೋಂಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿರ್ತೈತೆ ರೊಟ್ಟಿ ಕೂಡ. ನೋಡಿ, ಹಾಗೆ ಇನ್ನೊಂದು ರೊಟ್ಟಿಯನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಾಯಿತು ರೊಟ್ಟಿ. ಮತ್ತು ಇದಕ್ಕೆ ನಾವು ಹಂಚಿಗೆ ಹಾಕಿ ನೀರನ್ನು ಹಿಂದೆ ನೀಟಾಗಿ ಹಚ್ಕೊಳ್ಳೋದ್ರಿಂದ, ಎಲ್ಲಿ ಸ್ವಲ್ಪನೂ ಬಿಡದೇ ಇರೋಗೆ ಹಚ್ಚೋದ್ರಿಂದ ರೊಟ್ಟಿ ಉಬ್ಬಿಬಿಟ್ಟು ಸಾಫ್ಟಾಗಿ ಬರುತ್ತೆ. ನಾವು ನೀರನ್ನು ನೀಟಾಗಿ ಹಚ್ಕೊಳ್ಳೋದ್ರಿಂದ. ಮತ್ತು ಇದು ಒಂದು 5 ನಿಮಿಷ ಬಿಟ್ಟು ತಿರುವು ಹಾಕಿ ಮತ್ತೆ ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಎರಡು ನಿಮಿಷ ಇಲ್ಲ ಒಂದು 5 ನಿಮಿಷ ಮೆಜರ್ಮೆಂಟ್ ನೋಡಿಕೊಂಡು ಬಿಟ್ಕೊಂಡು ಮತ್ತು ಇದನ್ನು ತಿರುವಿ ಹಾಕಿಬಿಟ್ಟು ನಾವು ಮತ್ತೆ ಇದನ್ನು ರೊಟ್ಟಿಯನ್ನು ಪ್ರೆಸ್ ಮಾಡಿ ಒತ್ತಿದರೆ ಎಲ್ಲಿ ನಮಗೆ ಹಸಿ ಬಿಸಿ ರೊಟ್ಟಿ ಆಗಲ್ಲ, ನೀಟಾಗಿ ರೊಟ್ಟಿ ಬೇಯ್ತೈತಿ. ಹಾಗಾಗಿಬಿಟ್ಟು ಇದನ್ನು ನಾವು ರೊಟ್ಟಿಯನ್ನು ಈಗ ಹೀಗೆ ಒತ್ತಿ ಬಿಡಬೇಕು ಫ್ರೆಂಡ್ಸ್. ಒತ್ತೋದ್ರಿಂದ ರೊಟ್ಟಿ ನೀಟಾಗಿ ಬೆಂದಿರ್ತದೆ. ಮತ್ತು ಬನ್ನಿ, ಇಲ್ಲಿ ನಾನು ಎಗ್ ಕರಿ ಮಾಡಲಿಕ್ಕೆ ಎಗ್ಗನ್ನು ನಾನು ಕುದಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಂತರ ಕೊತ್ತಂಬರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಟು. ಹಾಗೆ ಬೆಳ್ಳುಳ್ಳಿಯನ್ನು, ಜವಾರಿ ಬೆಳ್ಳುಳ್ಳಿ ಇರೋದ್ರಿಂದ ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬಂದೆ ಸ್ನೇಹಿತರೆ. ನೋಡಿ, ಈ ರೀತಿ ಆಗಿದೆ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇದಿಷ್ಟು: ಹೆಚ್ಚಿರ್ತಕ್ಕಂಥ ಟೊಮೊಟೊ, ಎಗ್ಗು, ಆನಿಯನ್ನು, ಚಿಲ್ಲಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಮತ್ತು ನೋಡಿ ಎಣ್ಣೆ. ಹಾಗೆ ಇಲ್ಲಿ ಒಂದು ಗ್ಯಾಸನ್ನು ಸ್ಟವನ್ನು ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯನ್ನು ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಎಗ್ ಕರಿ ಮಾಡಲಿಕ್ಕೆ. ನೋಡಿ, ಈಗ ನಮಗೆ 1-2 ಸ್ಪೂನು ಎಣ್ಣೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಾತ್ರೆಗೆ. ನಂತರ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈರುಳ್ಳಿಯನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿರೋವಂಥ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. 1 ಚಮಚ ಉಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ನಮಗೆ 2 ಚಮಚ ಖಾರದ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ಊಟ ಮಾಡೋದಿದ್ರೆ ಹೆಚ್ಚಿಗೆ ಹಾಕ್ಕೋಬೋದು ಫ್ರೆಂಡ್ಸ್, ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು ಮಸಾಲೆಯನ್ನು ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ, ಹಸಿದೆಲ್ಲ ಹೋಗೋ ತನಕನೂ ಸ್ಮೆಲ್ಲು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ನಾನು ತಿರುಗಿಸ್ತಾ ಇದ್ದೀನಿ. ನೀಟಾಗಿ ಸೌಟಿಂದ ತಿರುಗಿಸ್ಬಿಟ್ಟು ಇದು
ಹಾಗೆ ಒಂದು 5 ನಿಮಿಷ ಬಿಟ್ಟರೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಈ ರೀತಿ ಎಣ್ಣೆ ಬಿಟ್ಕೋಬೇಕದು. ಇದಾದ ನಂತರ ಇದಕ್ಕೆ ಒಂದು ಸ್ಪೂನು ನಾವು ಮಸಾಲೆ ಪುಡಿಯನ್ನು, ನಾವು ಹೋಮ್ ಮೇಡ್ ಮಸಾಲೆ ಪುಡಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಿಕ್ಸಿ ಜಾರಿಯಲ್ಲಿ ಮಸಾಲೆ ನೀರನ್ನು ಎತ್ತಿಟ್ಕೊಂಡಿದ್ದೆ, ಅದನ್ನು ನಾನು ಕರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಹಾಕ್ಕೊಂಡ ನಂತರ ಇದು ಕುದಿ ಬಂತು ಸ್ನೇಹಿತರೆ. ನೀರು ಇದು ಕುದ್ದ ನಂತರ ನಾನೇನು ಎಗ್ಗನ್ನು ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಟ್ಬಿಟ್ಟು ನಾನು ಕುದಿಲಿಕ್ಕೆ ನಂತರ ಈ ಕಡೆ ನಾನು ಬದನೆಕಾಯನ್ನು ಹಾಗೆ ಹೆಚ್ಚ್ತಾ ಇದ್ದೀನಿ ಸ್ನೇಹಿತರೆ. ಬದನೆಕಾಯಿ ಮತ್ತು ಆಲೂಗಡ್ಡೆಯನ್ನು ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎರಡೂ ಮಸಾಲೆ, ಎಗ್ ಮಸಾಲೆ ಮತ್ತು ಇದು ಒಂದಕ್ಕೆ ಬರೋದ್ರಿಂದ ನಾನು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನಂತರ ಅದರ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಒಂದು 2 ಚಮಚ ಎಣ್ಣೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವು, ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ನಾನು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ನೋಡಿ ಸ್ನೇಹಿತರೆ, ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಪುಡಿ ಮತ್ತು ಒಂದು ಸ್ಪೂನು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಫ್ರೈ ಆದಮೇಲೆ ಅದಕ್ಕೆ ಬದನೆಕಾಯನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಮೊದಲೇ ಬೇಯಲಿಕ್ಕೆ ಇಟ್ಟಿದ್ದೆ ನಾನು, ಹಾಗಾಗಿ ಬದನೆಕಾಯಿ ಎಲ್ಲ ಹಾಕಿದ್ದೀನಿ ಸ್ನೇಹಿತರೆ. ಈಗ ಅಚ್ಚ ಪುಡಿಯನ್ನು 2 ಸ್ಪೂನ್ ಹಾಕ್ಕೊಂಡೆ. ನಂತರ ಒಂದು ಕಟ್ ಮಾಡಿರೋಂಥ ಟೊಮೊಟೊವನ್ನು ಹಾಕ್ಕೊಂಡೆ ನಾನು. ನಂತರ ಇದಕ್ಕೆ ನಾನು ಎಗ್ ಕರಿಗೆ ಮಾಡಿದ್ನಲ್ಲ ಅದೇ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಇವತ್ತು ಬೆಳಗಿನ ತಿಂಡಿಗೆ ಇವೆರಡನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕು ನಾನು ಬೇಯಲಿಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮತ್ತು ನಂತರ ಇದಕ್ಕೆ 1 ಸ್ಪೂನು ಮಸಾಲೆ ಪುಡಿಯನ್ನು, ಹೋಮ್ ಮೇಡ್ ಮಸಾಲೆ ಪುಡಿಯನ್ನು ನಾನು ಹಾಕಿದ್ದೀನಿ. ನಂತರ ಇದು ಸ್ವಲ್ಪ ಕುದ್ದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಿಲು ನಾನು ಕೂಗಿಸ್ಕೊಂಡು ಬಿಡ್ತೀನಿ ಸ್ನೇಹಿತರೆ. 1 ವಿಸಿಲ್ ಆಯಿತು ನೋಡಿ. ಈಗ ಓಪನ್ ಮಾಡೋಣ ಕುಕ್ಕರ್ ಮುಚ್ಚಳನ. ಈಗ ನೋಡಿ ಸ್ನೇಹಿತರೆ, ರೆಡಿ ಆಯಿತು. ಇವಾಗ ಹದವಾಗಿ ನೋಡಿ ಎಷ್ಟು ಚೆಂದಾಗಿ ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನಂತರ ನಾನು ತಾಟಿಗೆ ಸರ್ವ್ ಮಾಡಿ ಇಟ್ಕೊತೀನಿ ಸ್ನೇಹಿತರೆ. ನಾನೇನು ಊಟಕ್ಕೆ ಬಡಿಸ್ಕೊಂಡಿದ್ದೀನಲ್ಲ ಆ ತಾಟಿಗೆ ನೋಡಿ. ಹೀಗೆ ಒಂದು ಬೌಲಲ್ಲಿ ಎಗ್ ಕರಿ ಮತ್ತು ಇನ್ನೊಂದು ಬೌಲಲ್ಲಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ, ಹಾಗೆ 2 ಬಿಸಿ ರೊಟ್ಟೆ. ಬನ್ನಿ ಸ್ನೇಹಿತರೆ, ಇದನ್ನು ಟೇಸ್ಟ್ ಮಾಡಿ ಎಗ್ ಕರಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ ಮನೆಯಲ್ಲಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆಂದಾಗಿ ಎಗ್ ಕರಿ ಬಂದಿದೆ. ಹಾಗೆ ನಾವು ಆಲೂಗಡ್ಡೆ ಬದನೆಕಾಯಿ ಪಲ್ಯವನ್ನು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಟೇಸ್ಟ್ ಹೇಗಿದೆ ಅಂತ. ಬನ್ನಿ ಸ್ನೇಹಿತರೆ, ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ